ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆಯುವಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರವನ್ನು ಪಾಲಿಸುವಂತೆ ಸ್ಥಳೀಯ ಮುಖಂಡರು ಆಗ್ರಹಿಸಿದರು. ಈ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳುವುದಾಗಿ ತಹಸೀಲ್ದಾರ್ ಸಿಬ್ಬತ್ತುಲ್ಲಾ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಂಬಿಗರ ಚೌಡಯ್ಯ ಸವಿತಾ ಮಹರ್ಷಿ ಜಯಂತಿ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಸಭೆಯಲ್ಲಿದ್ದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವಂತೆ ಕುರಿತು ಮಾತನಾಡಿದರು. ಸರ್ಕಾರಿ ಜಯಂತಿಗಳ ಕಾರ್ಯಕ್ರಮಗಳಲ್ಲಿ ಕೆಲವರು ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಇಲ್ಲದೇ ಇದ್ದರೂ ವೇದಿಕೆ ಮೇಲೆ ಕುಳಿತುಕೊಳ್ಳುತ್ತಾರೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಅಪಮಾನ ಆಗುವ ರೀತಿ ಮಾಡುತ್ತಾರೆ. ಆದ್ದರಿಂದ ಮುಂದಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರವನ್ನು ಪಾಲನೆ ಮಾಡುವಂತೆ. ಈ ವೇಳೆ ಬಿಇಒ ಕೃಷ್ಣಕುಮಾರಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾ ಶಿರೀನ್, ಸರ್ಕಾರಿ ನೌಕರರ ಸಂಘದ ಮುನಿಕೃಷ್ಣಪ್ಪ, ಸಿಡಿಪಿಒ ರಫೀಕ್, ಐಟಿಐ ಕಾಲೇಜಿನ ನಾಗೇಂದ್ರ ಸೇರಿದಂತೆ ಹಲವರು ಇದ್ದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಯಿತು. ವರದಿ ಮೊಹಮ್ಮದ್ ನಾಸೀರ್, ಗುಡಿಬಂಡೆ. ಇಲ್ಲಿ ಹೋಗ್ತಾ ಕರೆಕ್ಟಾಗಿ ಆಯಾ ಸ್ಕೂಲ್ ಅವರು ಆಯಾ ಇದರಲ್ಲಿ ಜಾಯಿನ್ ಆಗಿ ಹೋಗ್ತಾ ಇರ್ತೀವಿ. ಕರೆಕ್ಟಾಗಿ ಹೋಗಿ ಜಾಯಿನ್ ಆಗಿ ಪ್ರೌಡ್ ಆಗಲ್ಲ. ಯಾಕಂದರೆ ಒಬ್ಬರು ಬಂದಮೇಲೆ ಒಂದು ಶಾಲೆ ಹೋದ್ಮೇಲೆ ಇನ್ನೊಂದು ಶಾಲೆ ಜಾಯಿನ್ ಆಗ್ತೀವಿ. ಎಲ್ಲೆಲ್ಲಿ ಸೇರ್ಬೇಕು ಅಲ್ಲೆಲ್ಲ ಸೇರ್ಕೊಂಡು ಹೋಗ್ತೀವಿ. ಮತ್ತೆ ಅಲ್ಲೇ ಬರಬೇಕು, ಎಲ್ಲ ಸೇರ್ಬೇಕಂದ್ರೆ ಫುಲ್ ಈಗ ಎಲ್ಲ ನಮ್ಮ HMC ಅವ್ರ ಜೊತೆ ನಾವು ಚರ್ಚೆ ಮಾಡೋದು. ಯಾಕಂದರೆ ಇಲ್ಲಿ ಡ್ಯಾನ್ಸ್ ಸೆಟ್ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲೇ ಲೇಟ್ ಆಗ್ತದೆ. ಮತ್ತೆ ಇಲ್ಲಿ ಊಟ ಮಾಡಿಕೊಂಡು ನಡೀರಿ ಅಂತ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಅಸೆಂಬಲ್ ಆಗಿ ಕ್ಲಾಸ್ ವೈಸ್ ಎಲ್ಲ ಸೇರಿಸಿಬಿಟ್ಟು ಬರಬೇಕಾದ್ರೆ ಫುಲ್ ಪ್ರೌಡ್ ಆಗ್ತದೆ. ಅಷ್ಟು ಸಕ್ಸಸ್ ಆಗಲ್ಲ ನನ್ನ ಅಭಿಪ್ರಾಯ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಾವೆಲ್ಲ ಮಾಡಿದ್ವಿ. ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಎಲ್ಲ ಸ್ಕೂಲ್ಗಳು ಕರ್ಕೊಂಡು ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಅಲ್ಲಿ ಸೇರ್ಸೋಕ್ಕಾಗ್ದಿರ ಒಬ್ಬೊಬ್ರು ಓಡೋಡಿ ಬಂದುಬಿಡೋದು ಇದೆಲ್ಲ ಆಗಿದೆ. ಏನು ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇನ್ನೊಂದು ದಿವಸ ದಿನಾಂಕ 14 ಶಿವರಾಯ ಹೋಗಿ ಮತ್ತು ದಿನಾಂಕ 21 ಅಂಬಿಗರ ಚೌಡಯ್ಯ ಜಯಂತಿ. ಈ ಜಯಂತಿ 2 ಜಯಂತಿಗಳು ಇದಲ್ಲದೆ ಗಣರಾಜ್ಯೋತ್ಸವ 71ನೇ ಸಾಲಿನ ಗಣರಾಜ್ಯೋತ್ಸವ ಅಂಗವಾಗಿ ಪೂರ್ವ ಸಭೆಗೆ ಹಾಜರಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮದ ಅಧಿಕಾರಿಗಳು ಗಣರಾಜ್ಯೋತ್ಸವ ಅಂಗವಾಗಿ ನಾವೆಲ್ಲ ಚೆನ್ನಾಗಿ ಮಾಡಬೇಕು. ಇದನ್ನು ಎಲ್ಲರ ಕಾರ್ಯಕ್ರಮ, ಎಲ್ಲ ಸಿಬ್ಬಂದಿ, ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಎಲ್ಲ ಬಂದಿದ್ದಾರೆ. ಯಾಕೆ ಮುಖ್ಯಸ್ಥರು ನಿಮ್ಮ ಸಿಬ್ಬಂದಿ ನಾವು ಎಲ್ಲರೂ ಮತ್ತೆ ಅದ್ದೂರಿಯ ಕಾರ್ಯಕ್ರಮ ಮಾಡಬೇಕಂತ ಆಚಾರ ವಿಚಾರದಿಂದ ನಾವು ಗಣರಾಜ್ಯೋತ್ಸವವಾಗಿ ಈ ಕಾರ್ಯಕ್ರಮ ಮಾಡಿಬಿಟ್ಟು ಬಹಳ ಎಲ್ಲರೂ ಹಂಚ್ಕೊಂಡು ಕೆಲಸ ಮಾಡ್ತಾರೆ. ಇಲ್ಲ ಯಾವುದೇ ಕಾರಣಕ್ಕೂ ಒಂದು ಸಲ ಕೊಟ್ಟರೆ ರೂಢಿಯಾಗಿ ಮಾಡೋದು ನಿಲ್ಸಿದ್ದಾರೆ. ಆಗಸ್ಟ್ 15 ಅದು ಕೇಳೋರಿಲ್ಲ. ವಿಜಯ್ ಕುಮಾರ್ ಮಾತಾಡ್ತಾ ಇದ್ದಾರೆ, ಮಾಸ್ಟರ್ ಮಾತಾಡ್ತಾ ಇದ್ದಾರೆ. ಅವರು ಭಾಷಣ ನಿಲ್ಲಿಸಿ ಅವಮಾನ ಮಾಡೋದು ಯಾಕೆ ಮಾಡಬೇಕು? ಇದು ಮುಖ್ಯ ಭಾಷಣ ಬೇಡ ಬೇಕಾದ್ರೆ ಕರೆದು ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಅವಮಾನ ಮಾಡೋ ಅವಶ್ಯಕತೆ ಇಲ್ಲ. ಹಿಂದೆ ನಮ್ಮ ಸಂಘ ಸಂಸ್ಥೆಗಳಿಗೆ ಅವ್ರಿಗೆ ಕೊಡಬೇಕು ಅಂತ ಮಾಡಿದ್ರಲ್ಲ, ಅದೇ ನವೆಂಬರ್ 1ಗೆ ಇವಾಗ ವಿಜಯ್ ಕುಮಾರ್ ನಾಯಕಿ ಮಾಡ್ತಾ ಇದ್ದೀನಿ. ವೇದಿಕೆಯಲ್ಲಿ ಒಳ್ಳೆ ಲೆಕ್ಚರರ್ಸ್ ಡಾಕ್ಟರ್ ಅಂತ ಪದವಿ ಪಡೆದಿದ್ದಾರೆ. ಹೌದು, ಅದು ಅವಮಾನ ಕೆಲವು ವ್ಯಕ್ತಿಗಳು ಅವ್ರನ್ನ ಆವಾಸ ಮಾಡಿದ್ರು. ಅವಮಾನ ಅದಕ್ಕೆ ಯಾರು ಮಾಡಿಲ್ಲ. ಅಲ್ಲ, ಅವ್ರು ವೇದಿಕೆ ಕೊಟ್ಟಿದ್ದ ವೇದಿಕೆಯಲ್ಲಿ ಕುತ್ಕೊಂಡು ಹೋಗ್ಬೇಕು ಅಷ್ಟೇ. ಅವ್ರು ಗೌರವ ತಗೊಂಡು ಮುಖ್ಯ ಭಾಷೆಗಳು ಅವಮಾನ ಮಾಡ್ತಾರೆ. ಸ್ವಲ್ಪ ನಿಲ್ಲಿಸಿ ಅಂತ ಒಳ್ಳೆ ಮಾತನ್ನ ಹೇಳಿದ್ರು. ಅದು ಒಳ್ಳೆ ಮಾತನ್ನ ಅವ್ರು ಕೇಳಿ ಬಿದ್ದಿಲ್ಲ.
ಜೋರಾಗಿ ಸ್ವಲ್ಪ ಹೇಳಿದ್ದಕ್ಕೆ ಅದು ಅಭ್ಯಾಸ ಆಯ್ತು ಅಷ್ಟೇ, ಏನಿಲ್ಲ. ನಾನು ಅಲ್ಲೇ ಇದ್ದೆ, ಅಲ್ಲ ಬೇರೆ ಆಯ್ತು, ಜೋರಾಗಿ ಹೇಳೋದಕ್ಕೆ ಅದಕ್ಕೆ ಅಭ್ಯಾಸ. ಏನೇ ತಪ್ಪು ಮಾತಾಡಬಾರ್ದು, ಅದಕ್ಕೆಲ್ಲ ನೀವು ಅಧ್ಯಕ್ಷರು ಏನಿದೆ ಅವ್ರು ಗೈಡೆನ್ಸ್ ಕೊಡ್ಬೇಕು. ಇದೇ ರೀತಿ ಮಾಡಬಾರ್ದು. ಯಾರಿಗೂ ಯಾವುದೇ ಯಾವುದೇ ಧರ್ಮ ಆಗಲಿ, ಯಾವುದೇ ಭೂಮಿ ಆಗಲಿ, ಯಾರೇ ವ್ಯಕ್ತಿ ಆಗಲಿ ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಬೇಸಸ್ ಮಾಡಬಾರ್ದು. ಆ ತರ ಮಾತಾಡ್ಬೇಕು ಅಂತ ಡೈರೆಕ್ಷನ್ ಕೊಡ್ಬೇಕು. ಅಲ್ಲಿ ಬಂದು ಕಿತಾಪತಿ ಮಾಡ್ತಾರೆ, ಅದಕ್ಕೇನು ಹೇಳ್ತೀರಾ? ಅದಕ್ಕೇನು ಹೇಳ್ತೀರಾ? ಏಕೆ ಬಂದ ಮೇಲೆ ಕುತ್ಕೋಬೇಕು, ಎದ್ದೋಬೇಕು ಅವರು ಗೌರವ ತಗೊಂಡು. ಆದ್ರೆ ಮುಖ್ಯಮಂತ್ರಿ ಅವಮಾನ ಮಾಡೋ ಅವಶ್ಯಕತೆ ಇದೆ. ಅಂತಾನೆ ವೇದಿಕೆ ಮೇಲೆ ಕುತ್ಕೋಬೇಕು, ಅವ್ರು ವೇದಿಕೆ ಸ್ಟೇಟ್ ಕೊಟ್ಟಿದ್ದಾರಲ್ಲ. ಆದ್ರೆ ಲೀಸ್ಟ್ ಬರೋಷ್ಟ್ರ ತಕ್ಷಣ ಚೇಂಜ್ ಮಾಡ್ತಾ ಇದ್ದಾರೆ. ಅಪೂರ್ವ ಸಭೆಯಲ್ಲಿ ನಡೆಯೋದನ್ನ ಯಾಕೆ ಚೇಂಜ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತದೆ. ಇಲ್ಲೇ ಎಲ್ಲರೂ ಸಮ್ಮುಖದಲ್ಲಿ ತೀರ್ಮಾನ ಆಗಸ್ಟ್ 15 ಅನ್ನದಾನದವರು ಮುಖ್ಯ ಭಾಷಣ ಹೇಳುದು. ಮತ್ತೆ ನನಗೆ ಲಾಸ್ಟ್ ತೆಗೆದುಬಿಟ್ಟು ಅದಕ್ಕೋಸ್ಕರ ಇಲ್ಲ ಅವ್ರೇನೋ ಕೇಳಿರ್ತಾರೆ, ಅಲ್ಲಾಜೆ ಅವರು ಇಲ್ಲಿ ತೀರ್ಮಾನ ಮಾಡುತ್ತಾರೆ, ಅವ್ರೇನೋ ಹೇಳಿರ್ತಾರೆ ಅಷ್ಟೇ ಸರ್. ಇಲ್ಲ ಈಗ ಅವ್ರು ಕೇಳಿದ್ರೆ ಮಾತಾಡಿರೋದು ಗೊತ್ತಾಗುತ್ತೆ. ಅಲ್ಲಿ ಬೇರೆ ಈಗ ನಾನು ಎದುರುಗ ಇದ್ದೀನಿ ಅಂತಿಪ್ಪ, ಎಲ್ಲರೂ ಕಾಮನ್ ಪ್ರೈಸಸ್ ಕೊಡಬೇಕು. ನಾವು ಹಂಚ್ಕೊಂಡ್ಬಿಟ್ಟು ಮಾಡಿದ್ವಿ. ಇಲ್ಲ ಸಲ ಮಾಡೋದು ಯಾವುದೇ ಬೇಡ ಆಗೋದಿಲ್ಲ. ಬೇರೆ ಡಿಪಾರ್ಟ್ಮೆಂಟ್ ಹಾಕಿ ಸರ್, ಬೇರೆ ಡಿಪಾರ್ಟ್ಮೆಂಟ್ ಮರ್ಚ್ ಮಾಡಿ ಅವ್ರಿಗೆ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಮರ್ಚ್ ಮಾಡಿ. ಬೇರೆ ಯಾವ್ದಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ನಾವು ಯಾರು ಕೇಳೋದು ಕೇಳೋದಲ್ಲ ಅಂತ ಕೇಳಬೇಕು. ನಿಮಗೂ ಹಕ್ಕಿದೆ. ಬೇರೆ ಡಿಪಾರ್ಟ್ಮೆಂಟ್ ಕೇಳಿ ಮಾಡಿ, ಇವಾಗ ಮುನ್ಸಿಪಾಲಿಟಿ ಅವ್ರು ಕೇಳಿ, ತಾಲೂಕು ಆಫೀಸ್ಗೆ ಕೇಳಿ, ಈ ತರ ಇದೆ ಅಲ್ಲ ಇಲಾಖೆ ಅವ್ರನ್ನ ಕೇಳಿ ಮಾಡ್ತಾರೆ. ಇಲಾಖೆಯಲ್ಲಿ ಮಾಡ್ತಾರೆ, ಕೃಷಿ ಇಲಾಖೆಯಲ್ಲಿ ಮಾಡ್ತಾರೆ, ಅವರು ಎಸೆನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲ. ನಮ್ಗೆ ಏನು ಟೈಮಿಂಗ್ ಫಿಕ್ಸ್ ಮಾಡ್ತೇವೆ. ಅಲ್ಲಿ ಮೇಡಮ್ ಅವ್ರ ಮಾತ್ರ ಅಲ್ಲಿ ಫಿಕ್ಸ್ ಮಾಡಿ ಆಗೋಯ್ತು ಸರ್. ಫಿಕ್ಸ್ ಆಗೋದ್ಮೇಲೆ ಆಗೋಯ್ತು ಸರ್. ಆಯ್ತು, ಮೇಡಮ್ ಜೊತೆ ನಾನು ಮೇಡಮ್ ಅವರು ಜೊತೆ ಅವ್ರ ಜೊತೆ ಇನ್ನೊಂದು ಇನ್ನೊಂದ್ಸರಿ ಚರ್ಚೆ ಮಾಡಿ. ಯಾಕಂದ್ರೆ ಬದಲಾವಣೆ ಇದೆ. ಲಾಸ್ಟ್ 15 ಆಗಸ್ಟಲ್ಲಿ ಗೊಂದಲ ಆಗೋದು ಬೇಡ ಅಂತ ಹೇಳಿದ್ರು. ಮಕ್ಕಳ ಸಮಸ್ಯೆ ಆಗುತ್ತೆ, ಹೋಗ್ಬಿಟ್ಟು ತಿರ್ಗಾ ಬಂದ್ಬಿಟ್ಟು ತಿರ್ಗಾ ಅಲ್ಲಿ ಕ್ರಾಸ್ ಹಂಗಿದ್ರು ಹಂಗೆ ಆಗುತ್ತೆ ಸರ್. ಈಗ ನಾನು ಟೋಟಲಿ 2 ಕಿಲೋಮೀಟರ್ ನಡೆಯಲೇಬೇಕು. ಈಗ ಹಂಗಿದ್ರು ಹೋಗ್ಬೇಕಲ್ವ ಅಲ್ಲಿಗೆ. ಹೌದು, ಅಲ್ಲಿಂದ ಮತ್ತೆ ಈಗ ಎಲ್ಲ ನಮ್ದೇನು ಐಟಮ್ಸ್ ಏನಿದೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ಮತ್ತೆ ಅಲ್ಲಿಂದ ಎತ್ಕೊಂಡೆ ಮಾಡ್ಬೇಕು. ಎತ್ಕೊಂಡು ಹೋಗೋದು ಬೇರೆ, ಎತ್ಕೊಂಡು ಹೋಗೋದು ಬೇರೆ. ಏನೋ ಮಾಡದ ಅದ್ರ ಬಗ್ಗೆ ಚರ್ಚೆ ಮಾಡದ, ಅಲ್ಲೇ ಹೋಗ್ಬಿಡೋದು ಉತ್ತಮ. ಈಗ ಎಲ್ಲ ಕಷ್ಟ ಆಗ್ತದೆ, ಸ್ವಲ್ಪ ಕಷ್ಟ. ನಾವು ಮುಸ್ಲಿಮ್ಸ್ ಮಾಡ್ಕೊಂಡಿದ್ದೀವಿ. ಅಂಬೇಡ್ಕರ್ ಭವನದಿಂದ ಸ್ಟಾರ್ಟ್ ಪ್ರೊಸೆಷನ್, ಅಲ್ಲಿಂದ ನೇರವಾಗಿ ಫೀಲ್ಡ್ ಹೋಗೋದು. 9 ಗಂಟೆ ಒಳಗಾಗಿ ಅಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ MLA ಸರ್ ನಮಗೆ ತಾಲೂಕಲ್ಲಿ ಬರ್ತಾರೆ. ಟೈಮಿಂಗ್ಸ್ ಫಾಲೋ ಮಾಡಿ ಅಂತ ಫ್ಲಾಗ್ ಹಾಸ್ಟ್ ಮಾಡೋದು 9 ಗಂಟೆ ಒಳಗಾಗಿ ಮಾಡ್ಕೋಬೇಕಾಗುತ್ತೆ. ನಾವು 9:45 ಆಗ್ತಾ ಇತ್ತು. ಯಾಕಂದ್ರೆ ಮಕ್ಕಳ ಸಮಸ್ಯೆ ಇತ್ತು. ಹಾಗಾಗಿ ಆ ಗೊಂದಲ ಇದ್ರ ಮೇಲೆ ಆಗಬಾರ್ದು. ಪ್ರತಿ ವರ್ಷ ಒಳಗಡೆ ಎಲ್ಲ ಕ್ಲಾಸ್ಗೆ ಇರಿಸ್ಕೊಂಡು 7:30 ಅಸೆಂಬಲ್ ಆಗಿ ಇನ್ನ ಹೋಗಿ ಆಗ್ಬೋದು. ಈ ವರ್ಷ ಅಲ್ಲಿಗೆ ಜಾಯ್ನ್ ಆಗೋದು. ಎಸ್ ಅಷ್ಟೇ ಇದೆ. ನಾವು ಮಾಡ್ಕೊಂಡಿದ್ದೀವಿ. ಎಲ್ಲರೂ ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ತೀರ್ಮಾನ ಮಾಡಿದ್ವಿ. ಸಾಹೇಬ್ರನ್ನ ಅದನ್ನೇ ಹೇಳಿದ್ರು, ಲೇಟ್ ಆಗೋದು ಬೇಡ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಮಕ್ಕಳು ತೊಂದರೆ ಆಗುತ್ತೆ. ಮಕ್ಕಳು 2 ಕಿಲೋಮೀಟರ್ ಬೆಳಿಬೇಕಾದ್ರೆ ಅವ್ರು ತಿಂದಿದ್ರು ಇಲ್ಲೋ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋದಿಲ್ಲ. ಇನ್ನೊಂದು ತಿಂದಿರ್ತಾರೆ, ಇನ್ನೊಂದು ಇಲ್ಲಿ ಬಂದಿರ್ತಾರೆ. ಸೊ ಮಕ್ಕಳು ತೊಂದರೆ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್